ನಾವು ಕರಾವಳಿ ಉತ್ಸವದಲ್ಲಿದ್ದೀವಿ. ಈ ಒಂದು ಕರಾವಳಿ ಉತ್ಸವದ ಬಗ್ಗೆ ಕರಾವಳಿಗರು ಏನು ಹೇಳ್ತಾರೆ ಅಂತ ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಕರಾವಳಿ ಉತ್ಸವವನ್ನು ಆಯೋಜನೆ ಮಾಡಿರುವಂಥದ್ದು, ಈ ಒಂದು ಉತ್ಸವದಲ್ಲಿ ಭಾಗಿಯಾಗಿ ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಬಿಕಾಸ್ ಒಂದು IT BT ಇದರಲ್ಲಿ ಎಲ್ಲರಿಗೂ ಒಂದಿಷ್ಟು ಪ್ರೆಷರಲ್ಲಿ ವರ್ಕ್ ಮಾಡ್ತಿರ್ತಾರೆ, ಅವರಿಗೆಲ್ಲರಿಗೂ ಒಂದು ರಿಫ್ರೆಶ್ಮೆಂಟ್ ಇದು. ಸೊ ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದರೆ ನಮಗೆಲ್ಲರಿಗೂ ಬೆಂಗಳೂರಲ್ಲಿ ಊರಿನವರೆಲ್ಲ ಬೆಂಗಳೂರಲ್ಲಿ ಇರೋರಿಗೂ ನಮಗೊಂದು ಊರಿಗೆ ಹೋಗಿ ಬಂದಷ್ಟು ಒಂದು ವೈಬ್ ಸಿಗುತ್ತೆ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಆರ್ಗನೈಸ್ ಮಾಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಸರ್, ಇತ್ತೀಚಿನ ದಿನಗಳಲ್ಲಿ ಒಂದು ಕಡೆ ಕಂಬಳ ಆಯಿತು, ಇನ್ನೊಂದು ಕಡೆ ಕುಂದಾಪುರ ಕನ್ನಡ ಹಬ್ಬ ಆಯಿತು, ಇವತ್ತು ಕರಾವಳಿ ಉತ್ಸವ. ಈ ರೀತಿಯಲ್ಲಿ ಅಂದರೆ ಕರಾವಳಿಯ ವೈಭವ ಇಲ್ಲಿ ನೋಡಿ ಎಷ್ಟು ಖುಷಿ ಆಗ್ತಾಯಿದೆ ನಿಮಗೆ? ತುಂಬ ಖುಷಿ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ಕರಾವಳಿಯವರೆಲ್ಲರೂ ಕೂಡ ಪ್ರತಿ ಸಲನೂ ಕೂಡ ಒಂದು ಕಾರ್ಯಕ್ರಮದ ಮೂಲಕ ನಾವು ಒಂದಾಗ್ತಾ ಇದ್ದೀವಿ. ತುಂಬ ದಿನಗಳಾಗಿರುತ್ತೆ. ನಮ್ಮ ಕ್ಲಾಸ್ಮೇಟ್ಸ್ ಇರ್ಬೋದು, ನಮ್ಮ ಫ್ರೆಂಡ್ಸ್ ಇರ್ಬೋದು, ಅವರ ಕೆಲಸದ ಮೂಲಕ ಬೇರೆ ಬೇರೆ ಏರಿಯಾದಲ್ಲಿರ್ತಾರೆ. ಈ ಕಾರ್ಯಕ್ರಮದ ಮೂಲಕ ನಾವೆಲ್ಲರೂ ಕೂಡ ಒಂದಾಗ್ತಾ ಇದ್ದೀವಿ, ಮಾತಾಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಖುಷಿ ಆಗುತ್ತೆ. ಹೇಗೆ ಮುಂದಿನ ದಿನಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇನ್ನೊಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡೋಕ್ಕಾಗತ್ತೆ. ಸೊ ಎಲ್ಲರೂ ಕೂಡ ಬನ್ನಿ, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಥ್ಯಾಂಕ್ ಯು. ಮ್ಯಾಮ್, ನಿಮಗೆ ಇಲ್ಲಿ ಬೆಂಗಳೂರಿನಲ್ಲಿ ಕರಾವಳಿಯ ಭಾಷೆ ಕೇಳಿ, ಅಂದರೆ ಮಂಗಳೂರು ಕನ್ನಡ ಆಗಿರ್ಬೋದು, ಕುಂದಾಪುರ ಕನ್ನಡ, ಈ ಒಂದು ಭಾಷೆ ಕೇಳಿ ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಿತ್ತು. ಒಂದು ಬರೀ ಬೆಂಗಳೂರಲ್ಲಿ ಈಗ ನಂಗೆ ಅನ್ಸುತ್ತೆ ಒಂದು ಕಂಬಳ ಉತ್ಸವ ಮಾಡಿ ಒಂದು ಒಳ್ಳೆ ಆಯಿತು. ಅದಾದಮೇಲೆ ಈಗ ಇದು ಕರಾವಳಿ ಉತ್ಸವ ಅಂದೇಳಿ ಒಂದು ಆಗ್ತಿತ್ತು. ಒಂದು ಒಳ್ಳೆ ಖುಷಿ ಆಗ್ತಿತ್ತು ಮಾತ್ರ. ಕಾಂಬಕ್ಕೆ ಫುಲ್ ನಮ್ಮೂರನ್ನೇ ಕಾಣ್ತಿತ್ತು. ಒಂದು ಬೆಂಗಳೂರಲ್ಲಿ ಒಂದು ಮಿನಿ ಕುಂದಾಪುರ ಕಂಡಂಗಿತ್ತು. ಲಾಯ್ಕ್ ಆಯ್ತು, ಖುಷಿ ಆಯ್ತು. ಊಟ ಎಲ್ಲ ತಿಂದರೆ ಎಷ್ಟು ಖುಷಿ ಆಯ್ತು? ಊಟ ಇನ್ನೂ ತಿನ್ನಲ್ಲ, ಅದೇ ಹೊಟ್ಟೆ ಚುರು ಅಂತಿತ್ತು. ಆಯ್ಕೆ ಈಗ ತಿಮ್ಮಕ್ಕೆ. ಸರ್, ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ಬೆಂಗಳೂರಲ್ಲಿ ಕುಂದಾಪುರದ ವೈಭವ ಅಥವಾ ಮಂಗಳೂರು ಕರಾವಳಿ ವೈಭವ ಕಂಡು? ತುಂಬ ಖುಷಿ ಆಗ್ತಾ ಇದೆ, ಒಳ್ಳೆಯದಾಗಿದೆ. ಇದು ಫಸ್ಟ್ ಟೈಮ್ ಇಲ್ಲಿ JP ನಗರದಲ್ಲಿ, ಭಾರಿ ಒಳ್ಳೆಯದಾಗಿದೆ. ಸರ್, ನೀವು ಎಷ್ಟು ವರ್ಷ ಆಯಿತು ಬೆಂಗಳೂರಿಗೆ ಬಂದು ಸೆಟಲ್ ಆಗಿ? 15 ವರ್ಷ ಆಯಿತು. ನಿಮಗೆ ಎಷ್ಟು ಖುಷಿ ಆಗ್ತಿದೆ ಈ ಒಂದು ಕರಾವಳಿ ಉತ್ಸವ? ನಂಗೆ ತುಂಬ ಖುಷಿ ಆಗ್ತಿದೆ. ಬಿಕಾಸ್ ಇಟ್ಸ್ ಲೈಕ್ ಅ ಪ್ರೌಡ್ ಫೀಲಿಂಗ್. ಯಾಕಂದರೆ ನಾವು ಕರಾವಳಿಯರಾಗಿ ಅಂದರೆ ಬ್ಯಾಂಗ್ಳೂರಲ್ಲಿ ಈ ಥರ ಒಂದು ಪ್ರೋಗ್ರಾಮ್ ನಡೀತಿದೆ ಅಂದರೆ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಇಟ್ ಆ್ಯಂಡ್ ಐ ಎನ್ಕರೇಜ್ ದಿಸ್ ಟು ಗೋ ಆನ್ ಎವ್ರಿ ಇಯರ್. ಇವತ್ತು ವೀಕೆಂಡು, ಎಲ್ಲ ಕಡೆನೂ ಕೂಡ ಗೌರ್ಮೆಂಟ್ ಹಾಲಿಡೇ ಇದೆ. ಈ ಒಂದು ವೀಕೆಂಡ್ನಲ್ಲಿ ಈ ರೀತಿ ವೈಬ್ಸ್ ನೋಡಲಿಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ? ಇಟ್ಸ್ ಲೈಕ್ ಅಂದರೆ ವೀಕ್ ಡೇಸಲ್ಲಿ ಇದ್ದರೆ ಇಷ್ಟು ಕ್ರೌಡ್ ಇರ್ತಾ ಇಲ್ಲ. ಬಟ್ ದೆನ್ ಇಟ್ಸ್ ಆನ್ ವೀಕ್ ಡೇ, ಸೊ ವೀಕ್ ಎಂಡ್, ಸೊ ಇಷ್ಟು ಕ್ರೌಡ್ ಇದ್ದಿದೆ. ಆ್ಯಂಡ್ ಎವ್ರಿ ಒನ್ ಇಸ್ ಹ್ಯಾವಿಂಗ್ ಅ ಲಾಟ್ ಆಫ್ ಜಾಯ್. ಆ್ಯಂಡ್ ತುಂಬ ಪ್ರೋಗ್ರಾಮ್ಸ್ಗಳು ನಡೀತಾ ಇದೆ, ವಿಚ್ ಇಸ್ ಅ ರಿಯಲಿ ಗುಡ್ ಥಿಂಗ್ ಆ್ಯಂಡ್ ಇಟ್ಸ್ ಲೈಕ್ ಗಿವಿಂಗ್ ಅ ವೆರಿ ನೈಸ್ ವೈಬ್. ಸರ್, ನಿಮಗೆ ಈ ಒಂದು ಕರಾವಳಿ ಉತ್ಸವ ಆಯೋಜನೆ ಮಾಡಿರುವಂಥದ್ದು ಇದ್ರ ಬಗ್ಗೆ? ಅವ್ರವ್ರ ಕೂಸು ಅವರಿಗೆ ತುಂಬಾ ಇಷ್ಟ ಅಲ್ವಾ. ನಾವು ಆಯೋಜನೆ ಮಾಡಿದ್ವಿ, ನಮಗೆ ತುಂಬಾ ಸಂತೋಷ ಇದೆ. ತುಂಬಾ ಸಂತೋಷ ಇದೆ. ಸಾಕಷ್ಟು ಜನ ಆಸಕ್ತರು ಬರ್ತಾಯಿದ್ದಾರೆ. ನಾನು ಬರೋ ಕರಾವಳಿಗರು ಮಾತ್ರ ಅಲ್ಲ, ಬೆಂಗಳೂರಿನವ್ರು ಕೂಡ ಬರ್ತಾ ಇದ್ದಾರೆ. ಯಾಕೆಂದರೆ ಕರಾವಳಿಗರು ಬೆಂಗಳೂರಿನವ್ರ ಜೊತೆಗೆ ಹಾಲು ನೀರು ಬೆರೆದಂಗೆ ಬರ್ತಿದ್ದಾರೆ. ಹಾಗಾಗಿ ಬರ್ತಾಯಿದೆ. ನಮಗೆ ತುಂಬ ಸಂತೋಷ ಇದೆ. ಬೆಂಗಳೂರಲ್ಲಿ ಕರಾವಳಿ ಉತ್ಸವ, ಕರಾವಳಿಯರೆಲ್ಲ ಒಂದುಗೂಡಿ ಒಂದು ಹಬ್ಬ ಆಚರಣೆ ಮಾಡ್ತಿರುವಂಥದ್ದು, ಈ ಒಂದು ವೈಬ್ಸ್ ನೋಡಿ ಎಷ್ಟು ಖುಷಿ ಆಯಿತು? ತುಂಬ ನನಗೆ ಮಂಗಳೂರಲ್ಲೇ ಇದ್ದಾಗ ಆಗ್ತಾ ಇದೆ. ಇವತ್ತು ಕರಾವಳಿಯಲ್ಲೇ ಇದ್ದಾಗ ಆಗ್ತಾ ಇದೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ, ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ, ತುಂಬ ಖರ್ಚು ಮಾಡಿ ಮಾಡ್ತಾ ಇದ್ದಾರೆ. ಭಾರಿ ಖುಷಿ ಆಗ್ತಾಯಿದೆ. ದೊಡ್ಡ ಕಾರ್ಯಕ್ರಮ ಪ್ರತಿ ವರ್ಷ ಆಗಬೇಕು. ಸದಾಶಿವಣ್ಣ ಇದ್ದಾರೆ ಆರ್ಗನೈಸ್ ಮಾಡಲಿಕ್ಕೆ. ಪ್ರತಿ ವರ್ಷ ತುಂಬ ಲಾರ್ಜ್ ಸ್ಕೇಲಲ್ಲಿ ಆಗ್ತಾಯಿದೆ. ಇಟ್ ಇಸ್ ನಾಟ್ ಅ ಸ್ಮಾಲ್ ಸ್ಕೇಲ್, ತುಂಬ ಲಾರ್ಜ್ ಸ್ಕೇಲಲ್ಲಿ ಆಗ್ತಾಯಿದೆ. ನನಗೆ ಎಷ್ಟು ಸಂತೋಷ ಆಗ್ತದೆ ಅಂತ ಹೇಳಿದರೆ, ಇಡೀ ಕರಾವಳಿ ಬೆಲ್ಟು ಬೆಂಗಳೂರಿಗೆ ಬಂದು ಆಗಿದೆ. ಕರಾವಳಿ ಅಂತ ಹೇಳಿದರೆ ಕರಗಳಿಂದ ಸುಮಿಗುತ್ತ ಹಾವಳಿ ಆಗಿ ಸಮುದ್ರವೇ ಇಲ್ಲಿ ಬಂದಿದೆ. ಮತ್ತು ಇಲ್ಲಿ ಮೀನುಗಳ ವಾಸನೆ, ಇಲ್ಲಿ ವಾಸನೆ ಎಲ್ಲ ಕಾಣ್ತಾ ಇದೆ ನನಗೆ. ಮತ್ತು ಎಷ್ಟು ಸಂತೋಷ ಆಗ್ತದೆ ಅಂತ ಹೇಳಿದರೆ, ಇಷ್ಟು ದೊಡ್ಡ ಮೈದಾನಕ್ಕೆ ಇಷ್ಟು ದೊಡ್ಡ ಪೆಂಡಾಲ್ ಹಾಕಿ ಇಷ್ಟು ಸಂಭ್ರಮದಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ ನಮಗೆ ಭಾಳ ಅಚ್ಚುಮೆಚ್ಚು. ಮತ್ತು ಕರಾವಳಿಯ ಒಂದು ಒಗ್ಗಟ್ಟು ಮತ್ತು ಅವರಲ್ಲಿರ್ತಕ್ಕಂಥ ಒಂದು ಆತ್ಮೀಯತೆ, ಪ್ರೀತಿ, ಇದೆಲ್ಲವೂ ನಮಗೆ ಒಂದು ಆಪ್ಯಾಯಮಾನವಾಗಿ ಕಾಣ್ತದೆ. ಸೊ ಯಾವಾಗಲೂ ನಾವು ದಕ್ಷಿಣ ಕನ್ನಡದವ್ರನ್ನ ಮತ್ತು ಕರಾವಳಿಯವರು ವಿಶೇಷವಾಗಿ ಅವರಲ್ಲಿರ್ತಕ್ಕಂಥ ಪರಶುರಾಮ ಶಕ್ತಿ ಇದೆಯಲ್ಲ, ಆ ಪರಶುರಾಮ ಶಕ್ತಿ ಅವರಲ್ಲಿ ಯಾವಾಗಲೂ ತುಡಿತಾ ಉಂಟು. ನಮ್ಮದು ಅಂತೇಳಿ ಆ ಒಂದು ತುಡಿತವೇ ಅವರಿಗೆ ಒಂದು ಒಗ್ಗಟ್ಟಿನ ಶಕ್ತಿ. ಅದು ನಮಗೆ ಭಾಳ ಸಂತೋಷ ಕೊಡ್ತದೆ. ಇಲ್ಲಿ ಭಾಳ ಸಂತೋಷ ಆಗಿದೆ ಇಲ್ಲಿ ನಮಗೆ ಹೇಳಬೇಕಂದ್ರೆ. ಇಲ್ಲ, ಈಗ ಬೆಂಗಳೂರಲ್ಲಿ ಒಂದು ನಮ್ಮ ಕುಂದಾಪುರ ಅಥವಾ ಕರಾವಳಿ ಸೈಡ್ ಇದೆ ಎಂತಾದರೂ ಫಂಕ್ಷನ್ ನಡೀತಂದ್ರೆ ನಾವು ಯಾವಾಗಲೂ ರೆಡಿ ಇರುತ್ತೆ. ಡ್ಯೂಟಿಗೆಲ್ಲ ರಜೆ ಮಾಡಿ ಇಲ್ಲಿ ಬರುತ್ತೆ. ಆಮೇಲೆ
ಇಲ್ಲಿ ನಮ್ಮ ಜನ, ನಮ್ಮ ಭಾಷೆ ಮತ್ತು ಅದನ್ನೆಲ್ಲ ನೋಡೋಕೆ ತುಂಬ ಖುಷಿ ಆಯ್ತು. ಯಾವಾಗಲೂ ಎಲ್ಲ ನಮ್ಮೂರ ಹಬ್ಬ ಆಗಲಿ ಅಥವಾ ನಗೆ ಹಬ್ಬ ಈ ಥರ ಯಾವ ಫಂಕ್ಷನ್ ಇದ್ದರೂ ನಮ್ಮ ಸೈಡಿನವ್ರಂತೂ ಇಲ್ಲೆಲ್ಲರೂ ಸಿಗ್ತಾರೆ. ಮತ್ತು ನಮ್ಮ ಹಳೆ ಫ್ರೆಂಡ್ಸ್, ನಮ್ಮ ಊರಿನವರು, ಬೇರೆ ಬೇರೆ ಕಡೆಯವರಿದವ್ರನ್ನೆಲ್ಲ ಇಲ್ಲಿ ಒಂದೇ ಸಲ ನೋಡೋ ಥರ ಆಗುತ್ತೆ. ಆಮೇಲೆ ನಾವು ಬರೋದಲ್ಲದೆ ನಮ್ಮದು ಜೊತೆಯಲ್ಲಿರೋ ಬೇರೆ ಬೇರೆ ಊರಿನ ಫ್ರೆಂಡ್ಸನ್ನು ಕರ್ಕೊಂಡು ಬರುತ್ತೆ. ನಾವು ಈ ಕಡೆ ಯಾದಗಿರಿ, ಗುಲ್ಬರ್ಗ ಆ ಥರ ಫ್ರೆಂಡ್ಸ್ ಎಲ್ಲ ನಮಗಿದ್ರು, ಅವ್ರನ್ನೂ ಸೇರಿಸಿ ಕರ್ಕೊಂಡು ಬರುತ್ತೆ. ಅದೇ ಒಂಥರ ಖುಷಿ, ನಮಗೊಂಥರ ಹೆಮ್ಮೆ. ನಮ್ಮ ಕರಾವಳಿಯವ್ರದ್ದು ಫಂಕ್ಷನ್ ಇಲ್ಲಿ ಬೆಂಗಳೂರಲ್ಲಿ ಆಗ್ತೈತೆ ಅಂತ ಅವ್ರಿಗೆ ತೋರ್ಸೋಕೆ ಅದು ಒಂಥರ ಖುಷಿ. ಆಮೇಲೆ ಫುಡ್ ಬಿಟ್ಟು ಮಾತೇ ಇಲ್ಲ. ನಮ್ಗೆ ಇಲ್ಲೆಲ್ಲ ತುಂಬ ಕಡಿಮೆ ಸಿಕ್ಕೋದು, ಊರ ಕಡೆದು ಫುಡ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀವಂತೂ ಎಲ್ಲ ಫಂಕ್ಷನಲ್ಲೂ ಇರ್ತೀರಿ. ಲಾಸ್ಟ್ ಟೈಮು ನೋಡಿದ್ದೆ, ಈ ಟೈಮು ನೋಡಿದ್ದೆ, ಇನ್ನು ನೆಕ್ಸ್ಟ್ ಟೈಮ್ ಫಂಕ್ಷನ್ ಅಲ್ಲೂ ಇರ್ತೀರಿ. ಅದು ಪಕ್ಕ. ಈ ಒಂದು ಕರಾವಳಿ ಉತ್ಸವ ಏನು ಅರೇಂಜ್ ಮಾಡಿದ್ದಾರೆ ಇಲ್ಲಿ, ಇದು ಎಲ್ಲ ಬೆಂಗಳೂರಿನಲ್ಲಿರುವ ಎಲ್ಲ ಕರಾವಳಿಗರಿಗೂ ಲಕ್ಷಗಟ್ಟಲೆ ಜನ ಇದ್ದಾರೆ. ಎಲ್ರಿಗೂ ಒಂದು ಒಳ್ಳೆಯ ಅವಕಾಶ ಈ ಎಲ್ಲರನ್ನು ಒಂದು ಬೆರೆಯೋದು, ಎಲ್ಲರನ್ನು ಮೀಟ್ ಆಗೋದು, ಮತ್ತು ಈ ಒಂದು ನಮ್ಮ ಸಂಸ್ಕೃತಿ, ನಮ್ಮ ಆಹಾರ ಪದ್ಧತಿಯನ್ನೆಲ್ಲ ಒಮ್ಮೆ ಪುನಃ ರೀವಿಸಿಟಿಂಗ್ ಅಂತ ಹೇಳ್ಬೋದು. ಮತ್ತು ಎಲ್ಲ ಮನೆ ಬಿಟ್ಟು ಊರು ಬಿಟ್ಟು ದೂರದಲ್ಲಿದ್ದಾರೆ. ಎಲ್ರಿಗೂ ಇಲ್ಲಿ ಒಂದು ಎಲ್ಲರೊಟ್ಟಿಗೆ ಒಂದು ಬೆರೆತು, ಈಗ ನನ್ನ ಒಬ್ಬ ಕಾಲೇಜ್ ಫ್ರೆಂಡ್ ಸಿಕ್ಕಿದ ಎಷ್ಟೋ ವರ್ಷದ ಬಳಿಕ, ಆಲ್ಮೋಸ್ಟ್ 20 ವರ್ಷದ ಮೇಲೆ ಸಡನ್ನ ಸಿಕ್ಕಿದೆ ಇವಾಗ. ಇಂಥದ್ದೊಂದು ಸರ್ಪ್ರೈಸ್ ಆಗಲಿ ಅಥವಾ ಎಲ್ರಿಗೊಂದು ಬಹಳ ಒಂದು ಉತ್ಸವದ ವಾತಾವರಣ ಇಲ್ಲಿ. ಸೊ ಆದ್ದರಿಂದ ಈ ವೀಕೆಂಡಲ್ಲಿ ಇಟ್ಟಿರೋದು ಮತ್ತು ಇದು ತುಂಬ ಒಂದು ಒಳ್ಳೆಯ ವಿಷಯ. ಮತ್ತು ಈ ಸಂಯೋಜಕರಿಗೆ, ಇದನ್ನು ಆರ್ಗನೈಸ್ ಮಾಡಿದವರಿಗೆ ಒಂದು ಧನ್ಯವಾದ ಹೇಳಬೇಕು, ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅವರು ಮಾಡಿದ್ದಕ್ಕೆ. ಇದು ಗ್ರೌಂಡ್ ಫುಲ್ಲು ಕೂಡ ಮೀನು ಫ್ರೈ ಆಗಿರ್ಬೋದು, ಕೋಳಿ ಸುಕ್ಕದ ಸ್ಮೆಲ್ ಬರ್ತಾ ಇದೆ. ಸೊ ಆ ಒಂದು ಟೇಸ್ಟ್, ಆ ಒಂದು ಅಂದರೆ ಊರಿನ ಶೈಲಿಯ ಊಟ ಹೇಗೆ ಅನಿಸ್ತಾ ಇದೆ? ಅದೇ ಕರಾವಳಿ ಯಾವತ್ತೂ ಆಹಾರಕ್ಕೆ ವಿಶೇಷ. ಅಂದರೆ ಈಗ ಉಡುಪಿಯ ಕುಸಿನ್ ಆಗ್ಬೋದು, ಕುಂದಾಪುರ ಕುಸಿನ್ ಆಗ್ಬೋದು, ತುಂಬ ವಿಶೇಷ. ಅಂದರೆ ಕರಾವಳಿಯ ಆಹಾರ ವೈದ್ಯತೆ ಎಲ್ಲ ಕಡೆ ತುಂಬ ಫೇಮಸ್. ಅಂದರೆ ದೇಶ ವಿದೇಶಗಳಲ್ಲಿ ಕರಾವಳಿ ಆಹಾರ ತುಂಬ ಒಂದು ಪ್ರಸಿದ್ಧಿ ಪಡೆದಂಥದ್ದು. ಅಂಥದ್ರಲ್ಲಿ ಇಂಥ ಒಂದು ಫಂಕ್ಷನಲ್ಲಿ ನಮ್ಮ ಆಹಾರ ಪದ್ಧತಿಗಳು ಆಗಲಿ ಅಥವಾ ಬೇರೆ ಬೇರೆಯ ವಿಶೇಷ ಕರಾವಳಿ ಖಾದ್ಯಗಳಾಗಲಿ ಇರುವಂಥದ್ದು ತುಂಬ ಒಳ್ಳೆಯದು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಇದು ಒಂದು ಮೆರುಗು. ಇಂಥ ಆಹಾರ ವೈದ್ಯತೆ ಇಲ್ಲಿ ಇರಲೇಬೇಕು. ಈ ಕಾರ್ಯಕ್ರಮಕ್ಕೆ ಆಹಾರ ವೈದ್ಯತೆ, ಈ ಕರಾವಳಿ ಆಹಾರ ವೈದ್ಯತೆ ಇರಲೇಬೇಕು. ಆದ್ದರಿಂದ ಅದನ್ನು ಒಳ್ಳೆಯ ರೀತಿಯಲ್ಲಿ ಅರೇಂಜ್ ಮಾಡಿದ್ದಾರೆ. ಎಲ್ಲ ರೀತಿಯ ಆಹಾರಗಳು ಸಿಗುತ್ತಾ ಇಲ್ಲಿ ನಿಮಗೆ. ವೆಜ್ ಒಂದು ಕಡೆ ಇದೆ, ನಾನ್ ವೆಜ್ ಒಂದು ಕಡೆ ಇದೆ, ಎಲ್ಲ ರೀತಿಯ ಆಹಾರ ಸಿಗ್ತಾ ಇದೆ. ತುಂಬ ಒಂದು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ನೋಡಿದ್ರಲ್ಲ ಇವತ್ತಿನ ಕರಾವಳಿಯ ಉತ್ಸವ ಎಷ್ಟು ಅದ್ದೂರಿಯಾಗಿ ನಡೀತು ಅಂತ ಹೇಳಿ. ಕುಂದಾಪುರ ಹಬ್ಬ ಆಗಿರಬಹುದು, ಕಂಬಳ ಆಗಿರ್ಬೋದು, ಹಾಗೆ ಇವತ್ತು ನಡೆದಂತಹ ಕರಾವಳಿಯ ಉತ್ಸವ ಇಡೀ ಕರಾವಳಿಗರನ್ನ ಒಂದುಗೂಡಿಸಿ ಈ ಒಂದು ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲು ಕೂಡ ಸಹಾಯಕವಾಯಿತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು.